ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗಣಪತಿ ಇಟ್ಟು 2ನೇ ದಿವಸ. ಇವತ್ತು ನಾವೇನು ಮಾಡಿದ್ವಿ, ಗಣಪತಿಗೆ ಪ್ರಸಾದ ನೈವೇದ್ಯ ಏನಿಟ್ಟಿವಿ ನಾವು ಇವತ್ತು. ಆಮೇಲೆ ನಾವು ಇವತ್ತು ಏನು ಮಾಡಿದ್ವಿ ಗಣಪತಿ ಹಬ್ಬಕ್ಕೆ. ಸೊ ಇದನ್ನ ಇವತ್ತು ತೋರಿಸ್ತೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಾಗೆ ಇಷ್ಟ ಆದರೆ ಕಮೆಂಟು ಮಾಡಿರಿ. ದೆನ್ ಇವತ್ತು ನಾವು 2ನೇ ದಿವಸ ಗಣಪತಿ ಇಟ್ಟ. ನಿನ್ನೆ ಗಣಪತಿ ಇಟ್ಟಿದ್ದ ಎಲ್ಲ ಫುಲ್ ವಿಡಿಯೋ, ಆಮೇಲೆ ಡೆಕೋರೇಷನ್ ಮಾಡಿದ್ದ ಇಲ್ಲಿ ಮ್ಯಾಗ ನಾ ಕೊಟ್ಟಿರ್ತೀನಿ. ವಿಡಿಯೋ ಐತೆ ನೋಡ್ರಿ, ಅದ ಪೂರ್ತಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಕೊಂಡು ನೀವು ವಿಡಿಯೋ ನೋಡ್ರಿ ಆರಾಮಾಗಿ. ಸೊ ಚಲೋ ಮಾಡೀನಿ ಅದನ್ನೆಲ್ಲ. ನಾ ಡೆಕೋರೇಷನ್ ಏನೇನು ಮಾಡೀನಿ, ಎಷ್ಟು ಟೈಮ್ ತೊಗೊಂಡಿನಿ ನಾನು, ಅದೆಲ್ಲ ನಾ ಅದ್ರೊಳಗೆ ಹಾಕೀನಿ. ಸೊ ಅದನ್ನು ಖಂಡಿತವಾಗಿ ನೋಡ್ರಿ. ಬರ್ರಿ ಇವತ್ತಿನ ನಮ್ದು ಗಣಪತಿಗೆ ಏನು ನೈವೇದ್ಯ ಮಾಡೀನಿ ನಾನು ತೋರಿಸ್ತೇನೆ. ಸೊ ರಾಯನ್ ನೋಡ್ರಿ ಇಲ್ಲಿ ಅಳ ಅಂತ ನಾನು ಬರ್ತೀನಿ ಅಂತಂದು ವಿಡಿಯೋದೊಳಗೆ. ಈಕಿ ಪಿಲ್ಲಿ ನೋಡ್ರಿ ಇಲ್ಲೇ ಲಾಲಿಪಾಪ್ ಇಟ್ಕೊಂಡಾಳ. ಏನದ ತೋರ್ಸ, ನನಗೆ ಕೊಡೋದಲ್ಲ ಅಂತ ತೋಪಾಕಿ ಪಿಲ್ಲಿ. ನೀ ಕೊಡ್ತಿ? ಕೊಡ, ರೊಕ್ಕ ಕೊಡ ನಂಗೆ. ಇನ್ನೊಂದು ರೊಕ್ಕ ಕೊಡು, ಇನ್ನೊಂದು ರೂಪಾಯಿ ಕೊಡಪ್ಪ. ನಾ ಕೊಡೋದಿಲ್ಲ ನಿಂಗೆ, ಒಳ್ಳೆ ಏನು? ಓಕೆ, ಕಮಾನ್ ಗಾಯ್ಸ್. ಇವತ್ತು ತೋರಿಸ್ತೇನೆ ನಾನು ಏನೇನು ಮಾಡ್ರಿ ಇವತ್ತು. ಬರೀ ಗಣಪತಿಗೆ ತೋರಿಸ್ತೇನೆ. ಉಪ್ಪು ನೋಡ್ರಿ, ಇದು ಮೊಬೈಲ್ ಹಿಡ್ಕೊಂಡು ಕುಂತೈತಿದ. ಶಾಲೆಗೆ ಹೋಗಿ ಬಂದಾಳ, ಓದ್ಕೊಳೋದು ಬಿಟ್ಟು ಇದನ್ನ ಮಾಡ್ಕೊಂಡು ಕುಂತೈತಿ ನೋಡ್ರಿ. ಇದು ಡೆಕೋರೇಷನ್ ನೋಡ್ರಿ ಇಲ್ಲಿ ಹೆಂಗಾಗೈತಿ ನೋಡ್ರಿ. ಇಲ್ಲಿ ಡೆಕೋರೇಷನ್ ಹೆಂಗಾಗೈತಿ ಕಮೆಂಟ್ ಮಾಡ್ರಿ. ಈ ಡೆಕೋರೇಷನ್ ನಾವು ಹೆಂಗೆ ಮಾಡೇವಿ ಎಲ್ಲ ಪೂರ್ತಿ ವಿಡಿಯೋ ನಾನು ವಿಡಿಯೋ ಮಾಡಿ ಹಾಕೀನಿ, ಲಾಗ್ ಮಾಡೀನಿ. ಅದಕ್ಕೊಂದು ಅದರ ಲಿಂಕ್ ನಾನು ಇಲ್ಲಿ ಮ್ಯಾಲೆ ಕೊಟ್ಟಿರ್ತೀನಿ, ಸೊ ಅದನ್ನು ನೀವು ನೋಡ್ಕೋಬೋದು. ಇವತ್ತು ನಾವು ಗಣಪತಿಗೆ ಏನು ನೈವೇದ್ಯ ಮಾಡೇನಂತ ಹೇಳಿದ್ನಲ್ಲ, ತೋರಿಸ್ತಂಬರ್ರಿ. ಸೊ ನೋಡ್ರಿ, ಕಡುಬು ಮಾಡೇವಿ, ಅನ್ನ ಮಾಡೇವಿ, ಬದ್ನಿಕಾಯಿ ಪಲ್ಯ, ಆಮೇಲೆ ಒಂದು ಬಜ್ಜಿ ಮಾಡೇವಿ. ಬಜ್ಜಿ ಮಾಡೇವಿ. 2 ಇಟ್ಟಿದ್ವಿ ಬಜ್ಜಿ. ಒಂದು ಏನೋ ಇಲಿ ತಿಂದಿರ್ಬೋದು, ಇಲಿ ವಾರಲ್ಲ ಇವತ್ತು. ರಾಯನ್ ತಿಂದಾನ ಬಜ್ಜಿ. ಸೊ ನಾವು ಇವತ್ತು ಮತ್ತೆ ಇಲ್ಲೇ ಒಳಗೆ ತೋರಿಸ್ತೀನಿ ಬರ್ರಿ. ಅಡುಗೆ ಮನೆಗೆ ಬಂದೀನಿ. ಇಲ್ಲೇ ಇಟ್ಟಾರ ನೋಡ್ರಿ, ಮನ್ಯಾಗ ಏನೇನು ಇಟ್ಟಾರ. ಸೊ ಬಜ್ಜಿ ಅಂತೂ ಖಾಲಿ ಆಗೋ ಕಾಣ್ತೈತಿ. ಸೊ ಬಜ್ಜಿಕಾಯಿ ಪಲ್ಯ, ದೆನ್ ಕಡುಬು, ಹುಣಗ ಕಡುಬು ಇವ. ಸೊ ರೈಸ್, ಸಾಂಬಾರು ಅದ, ಮತ್ತೇನಿಲ್ಲ. ಇವತ್ತು ಇಲ್ಲಿ ವಾರ ಅಂತಂದು ಒಬ್ಬೊಬ್ರು ಚಿಕನ್ ಮಟನ್ ಏನೇನೋ ಮಾಡ್ತಾರಪ್ಪ ಇಲ್ಲಿ ವಾರಕ್ಕೆ. ಸೊ ನಾವು ಅದನ್ನೆಲ್ಲ ಮಾಡೋದಿಲ್ಲ, ನಮ್ಮ ಮನೆಯೊಳಗೆ ಅಂತ ಪದ್ಧತಿ ಇಲ್ಲ ಚಿಕನ್ ಮಟನ್ ಅಂತ ಮಾಡೋದೆ. ಸೊ ಒಬ್ಬೊಬ್ರು ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ನಾವು ಗಣಪತಿ ಇಡ್ತೇವೆ, ಎದಕ್ಕೆ ಇಡ್ತೇವೆ, ಅದನ್ನ ಎದಕ್ಕೆ ಆಚರಿಸ್ಬೇಕಂತಂದ್ರೆ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಗೊತ್ತಿಲ್ಲ ಅಂತವ್ರೆ ಇದನ್ನು ಪೂರ್ತಿಯಾಗಿ ನೋಡ್ರಿ. ಗಣಪತಿ ಆಚರಿಸೋದು ನಾವು ಎದಕ್ಕಂತಂದ್ರೆ, ಗಣಪತಿ ಪೂಜೆ ಎದಕ್ಕೆ ಮಾಡೋದಂದ್ರೆ, ನಾವು ಯಾವುದೇ ಕೆಲಸ ಆತ ಅದ್ರ ನಾವು ಮಾಡೋ ಮೊದಲು ಗಣಪತಿದೊಂದು ಪೂಜೆ ಮಾಡ್ತೇವೆ. ಎದಕ್ಕಂದ್ರೆ ಆ ಕೆಲಸ ಯಶಸ್ವಿಯಾಗಿ ನಡೀಲಿ, ಯಾವುದೇ ಹಾನಿ ಆಗಬಾರ್ದು, ಯಾವುದೇ ಅಡಚಣೆ ಬರಬಾರ್ದು ಅಂತಂದು ನಾವು ಪೂಜೆ ಮಾಡ್ತೀವಿ. ಸೊ ಅದಕ್ಕಾಗಿ ನಾವು ಒಂದು ದಿನ ಅಂತಂದು ಇವಂಗೆ ನೇಮಿಸಿ ಓಣಿಗೆ ಎಲ್ಲ ಕಡೆ ಇಡ್ತೇವೆ. ಅದಕ್ಕಂದ್ರೆ ಯಾವುದು ವಿಘ್ನ ಆಗ್ಬಾರ್ದಪ್ಪ, ಎಲ್ಲರಿಗೂ ಆರಾಮಿರಲಿ, ಎಲ್ಲ ಚೆನ್ನಾಗಿ ನಡೀಲಿ ಅಂತಂದು ನಾವು ಎಲ್ಲ ಓಣಿಗೆ ಏರಿಯಾಕ್ಕೆ, ಊರಿಗೆ, ಹಳ್ಳಿ ಗಲ್ಲಿಗೆ ನಾವು ಗಣಪತಿ ಇಟ್ಟು ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಗಣಪತಿ ಹಬ್ಬ ಆಚರಿಸ್ತೀವಿ. ಅದು ಒಂದು ಆತಂದ್ರೆ, ಇನ್ನೊಂದು ಏನಂದ್ರೆ, ನಾವು ಗಣಪತಿ ಹಬ್ಬ ಆಚರಿಸೋದು ಎದಕ್ಕಂತಂದ್ರೆ, ಒಂದು ಊರಿಗೆ, ಹಳ್ಳಿಗೆ, ಮನೆಗೆ ಆಚರಿಸೋದು, ನಾವು ಗಣಪತಿ ಇಡೋದು ಎದಕ್ಕಪ್ಪ ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಹಿಂದುತ್ವದ ಬಗ್ಗೆ ಎಲ್ಲ ತೋರಿಸ್ಬೇಕು ನಾವು. ಸೊ ಈ ಪೀಳಿಗೆಗೆ ಇದನ್ನು ಕಲ್ಕೊಂತ ಹೋಗ್ಲಿ ನಮ್ಮ ಮನೆ ಮಂದಿ ಮಕ್ಕಳೆಲ್ಲ ಅಂತಂದು ನಮ್ಮದೊಂದು ಹಿಂದಿಂದ ರಂಗ ಬಂದೈತದ. ಸೊ ಅದಕ್ಕಾಗಿ ನಾವು ಇದನ್ನು ಆಚರಿಸ್ತೇವೆ. ಅದು ಮುಂದಿನ ಪೀಳಿಗೆಗೂ ನಾವು ಆಚರಿಸೋಂಗೆ ಮಾಡ್ಬೇಕು, ಅಲ್ಲಿ ಮಟ್ಟ ತಲುಪಿಸ್ಬೇಕು. ಹಾಗಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗ್ತೇವೆ ಯಾವಾಗಲೂ. ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಮಂದಿಗೆ ಶೇರ್ ಮಾಡಿರಿ. ಇದ್ರೊಳಗೆಲ್ಲ ನಾನು ಹೇಳೇನಿ, ತೋರ್ಸೇನಿ. ಸೊ ನೆಕ್ಸ್ಟ್ ಬಂದು ನಾವು ಈಗ 2ನೇ ವಾರ ಇವತ್ತಂತ ಹೇಳಿದೆ ನಾನು ನಿಮಗೆ. ಗಣಪತಿ ಹಬ್ಬ ಆಚರಿಸೋದ್ರಿಂದ
ನಾವು ಹಬ್ಬ ಮಾಡೋದ್ರಿಂದ ಏನಾಗೈತಂತಂದ್ರೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಒಂದ ಕಡೆ ಕೂಡ್ತಾರೆ, ಒಟ್ಟಾಗಿ ಬೆಳಿತಾರೆ, ಊರಾನ ಮಂದಿ ಎಲ್ಲ ಒಟ್ಟಾಗಿ ಬೆಳಿತಾರೆ, ಬೆರೀತಾರೆ. ನಮ್ಮ ಸ್ನೇಹಿತರ ಫ್ರೆಂಡ್ಸ್ ಅವರೆಲ್ಲ ಒಂದು ಕಡೆ ಬರ್ತಾರೆ, ಎಲ್ಲರೂ ಕೂಡಿ ಸಂತೋಷದಿಂದ ಹಬ್ಬ ಮಾಡ್ತೀವಿ. ಸೊ ಎಲ್ಲರೂ ಕೂಡಿ ಮಾಡೋದಕ್ಕೆ ಏನಾಕೈತಿ, ಒಗ್ಗಟ್ಟು ಬರ್ತೈತಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟು ಬರ್ತೈತಿ. ಆ ಒಗ್ಗಟ್ಟಿತ್ತಂದ್ರೆ ಏನಾಕೈತಿ ಹೇಳ್ರಿ, ಮನುಷ್ಯಾಗ ಯಾವುದೇ ಭಯ ಇರೋದಿಲ್ಲ, ಹೆದರಿಕೆ ಇರೋದಿಲ್ಲ. ಅದಾರಪ್ಪ ನನ್ನ ಹಿಂದೆ ಅದಾರ ಅಂತ ಯಾವುದೇ ಹೊಡೆದಾಟಕ್ಕೆ ಹೋಗಕ್ಕೆ ಬಿಡ್ರಿ. ಯಾವಾಗಲೂ ಏನೂ ಆಗಲಿ, ಒಂದು ಯಾರಿಗೋ ಸಮಸ್ಯೆ ಆಗಿರ್ತೈತಿ, ಯಾರೋ ಒಬ್ಬ ಹೋಗಿ ಆಕ್ಸಿಡೆಂಟ್ ಆಗಿರ್ತೈತಿ. ಅಂಥದ್ರೊಳಗೆ ಯಾರಿಗಾರು ಫೋನ್ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ ಮೊದಲು ನಾವು? ಮನೆಯವ್ರಿಗೆ ಯಾರಿಗೂ ಮಾಡೋದಿಲ್ಲ ನಾವು. ಮೊದಲು ನಮ್ಮ ಫ್ರೆಂಡ್ಸಿಗೆ ಮಾಡ್ತೀವಿ. ಮೊದಲು ಫ್ರೆಂಡ್ಸ್ ಏನು, ನಾನು ಸಲ ನನ್ನ ಫ್ರೆಂಡ್ಸಿಗೆ ಮಾಡೀನಿ. ನಮ್ಮ ಫ್ರೆಂಡ್ ಎಷ್ಟೋ ರಾತ್ರಿ ಆದರೂ ಬಂದು ನನ್ನ ಜೊತೆ ನಿಂತಾನು. ನಾನು ಫ್ರೆಂಡ್ಶಿಪ್ನ ಯಾವತ್ತೂ ಬಿಟ್ಕೊಡೋದಿಲ್ಲ, ಅದೆಂಥದ್ದಾಗಲಿ, ಅವೇನೋ ಮಾಡಲಿ ನನಗೆ ಹಿಂದೆ. ಸೊ ಅದೊಂದು ಆಯ್ತು. ನಮ್ಮ ಕುಟುಂಬ ಎಷ್ಟೋ ಕಲಹಗಳಿರಲಿ, ಏನೋ ಇರಲಿ, ಎಲ್ಲರೂ ಒಟ್ಟಾಗಿ ಕೂಡ್ತೇವೆ. ಎಲ್ಲರೂ ಒಟ್ಟಾಗಿ ಕೂಡಿ ಮಾಡ್ತೇವೆ ಹಬ್ಬ. ಅದು ಒಂದು ಕಾರಣ. ಸೊ ಇದಕ್ಕಾಗಿ ನಾವು ಹಬ್ಬ ಮಾಡ್ಬೇಕು. ಆ್ಯಂಡ್ ಈ ಹಬ್ಬಕ್ಕೆ ನಾವೇನು ಗಣಪತಿ ತರ್ತೇವಲ್ಲ, ಅದ್ರ ಮೂರ್ತಿ ತಿದ್ದ ತಂಬರ್ರಿ. ಏನು ಅದನ್ನು ಬಿಟ್ಟು ನಾವು ಅದು ಯಾರೋ ಹೀರೋ ಅದನ್ನಂತಂದು ನಾವು ತರಕ್ಕೆ ಹೋದ್ವಿ ಅಂದ್ರೆ ಅದು ನಮ್ಮ ಗಣಪತಿಗೆ ಅಪಮಾನ ಮಾಡ್ದಂಗೆ. ಆ ಅಪಮಾನ ಆಗಬಾರ್ದು, ನಮ್ಮ ಸಂಸ್ಕೃತಿ ಹಾಳು ಮಾಡ್ದಂಗೆ ಅದು ಇರಬಾರ್ದು. ಆ ಗಣಪತಿಗೆ ಒಂದು ಏನಂತಂದ್ರೆ ಅದು ಬೆಲೆ ಐತಿ. ಆ ಮೂರ್ತಿಗೆ ಒಂದು ಎದರ ಸಂಬಂಧ ಮಾಡ್ತೇವೆ ನಾವು, ಅದಕ್ಕೆ ಅರ್ಥ ಐತಿ. ಅದನ್ನ ನೆಕ್ಸ್ಟ್ ವಿಡಿಯೋಗೆ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಅದಕ್ಕೆ ಏನೇನಂತ ಎದಕ್ಕೆ ಮಾಡ್ತೇವೆ ನಾವು, ಗಣಪತಿದು ಏನೇನು ವಿಶೇಷತೆ, ಸೊ ಅದನ್ನೆಲ್ಲ ನಾನು ಹೇಳ್ತೇನೆ. ಸೊ ಅದಕ್ಕಾಗಿ ನಾವು ಚಲೋ ಗಣಪತಿ ಅದ್ರದ್ದು ಏನಿರ್ತೈತಿ ನಾರ್ಮಲ್, ಆ ಗಣಪತಿ ತಂಬರ್ರಿ ಮನೆಗೆ ಪೂಜೆ ಮಾಡೋಕ್ಕೆ. ಆ್ಯಂಡ್ ನೀವು ಯಾವುದೇ ಥರನಾದ ಮಣ್ಣಿಂದ ಬಿಟ್ಟು ಬೇರೆ ಯಾವುದು ಗಣಪತಿ ತರಕ್ಕೆ ದಯವಿಟ್ಟು. ಇನ್ನೊಂದು 4ನೇದು ಎದಕ್ಕಂತಂದ್ರೆ, ಇದನ್ನ ಹೇಳೋದು ಎದಕ್ಕಂದ್ರೆ 4ನೇ ಕ್ವಶನ್ ಇದೆ ಆ್ಯಕ್ಚುಲಿ. ಇದನ್ನು ಮಣ್ಣಿನ ಗಣಪತಿ ತರೋದ್ರಿಂದ ಪರಿಸರನೂ ನಮ್ಗೆ ಸ್ವಚ್ಛವಾಗಿರ್ತೈತಿ, ಬೆಳೀತೈತಿ ಪರಿಸರ. ಒಳ್ಳೆ ನಮಗೇನೋ ಮಣ್ಣಿಂದ ಏನಂತ ನಾವು ಸರ್ಕ್ಯುಲೇಟ್ ಆಗ್ತೈತಿ. ಆ ಮಣ್ಣು ಚಲೋ ಮಣ್ಣು ಇರ್ತೈತಿ. ಸೊ ಅದನ್ನು ನಾವೆಲ್ಲ ಈ ಕೆರೆ ಒಳಗೆ ಹಾಕ್ತೀವಿ, ಬಾವಿ ಒಳಗೆ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಆ ಮಣ್ಣು ಒಂದು ಚಲೋ ಜಾಗಕ್ಕೆ ಹೋಗ್ತೈತಿ, ಚಲೋ ಮಣ್ಣು ಹಾಕೈತಿ. ಸೊ ಅದಕ್ಕಾಗಿ ನಮ್ಮ ಪರಿಸರಕ್ಕೂ ಒಳ್ಳೇದದು. ನೀವು ಯಾವ್ದಾರದ ಒಂದು ಬರ್ತಾವೆ ಪ್ಲಾಸ್ಟರ್ ಪ್ರೈಸಸ್, ಸೊ ಅವೆಲ್ಲ ಯೂಸ್ ಇಲ್ಲ, ಅವೆಲ್ಲ ಕರಗೋದಿಲ್ಲ. ಅವು ಆಮೇಲೆ ನೀರೊಳಗೆ ಬಂದು ಹೊರಗೆ ನಮ್ಮ ಫಲವತ್ತತೆನ ಹಾಳು ಮಾಡ್ತೈತಿ, ಸಂಸ್ಕೃತಿ ಹಾಳು ಮಾಡ್ತೈತಿ. ಅದ ಗಣಪತಿನ ಹೊರಗೆ ಬಂದು ಯಾರು ಅದ್ರ ಮ್ಯಾಗ ಅಡ್ಡಾಡ್ತಾರೆ, ಏನು ಆಕೈತಿ. ಸೊ ನಾಯಿ ನರಿ ಎಲ್ಲ ಬರ್ತವೆ. ಸೊ ಅಪಮಾನ ಮಾಡ್ದಂಗೆ ಅಂತ ಇವರಿಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇವತ್ತು ಇಷ್ಟೆಲ್ಲ ಹೇಳಂತೀನಿ ನಾನು. ದೆನ್ ಇನ್ನೊಂದು ಐತಿ, ಇವತ್ತು ನಾವು 2ನೇ ದಿವಸ ಇಲಿವಾರ. ಎದಕ್ಕೆ ಮಾಡ್ತೇವೆ ನಾವು ಇಲಿವಾರ? ಇಲಿವಾರ ನಾವು ಎದಕ್ಕೆ ಮಾಡ್ತೇವೆ ಅಂದ್ರೆ, ಇಲಿ ನಮ್ಮ ಗಣಪನ ವಾಹನ. ಇಲಿ ಮೂಷಕ ಅಂತ ಏನು ಕರೆಸ್ಕೊಂತೈತಿ ನಮ್ಮ ಇಲಿ ರಾಯ. ಅವನಿಗೆ ನಾವು ಒಂದು ದಿನ ಅಂತ ಮಾಡಿ ಅವಂಗೆ ಗೌರವಿಸ್ತೀವಿ ಈ ದಿನ. ಅದಕ್ಕೆ ಇಲಿವಾರ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇಷ್ಟ ಇವತ್ತಿನ ವ್ಲಾಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಸಿಗೋಣ ನಾಳೆ ಒಳ್ಳೆ ವ್ಲಾಗ್ ಜೊತೆ. ಬಾಯ್.